ನಮಸ್ಕಾರ ಫ್ರೆಂಡ್ಸ್, ನಾನು ಶ್ವೇತಾ ರಾಜೇಂದ್ರನ್ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾನಿವತ್ತು ವಿಶೇಷವಾಗಿ ಒಂದು ಪುಟ್ಟ ತಾಂತ್ರಿಕ ಪ್ರಯೋಗನ ಹೇಳ್ಕೊಡ್ತಾ ಇದ್ದೀನಿ. ಅದು ನಿಮ್ಮ ಮನಸ್ಸಿನಲ್ಲಿರುವಂಥ ಯಾವುದಾದರೂ ಇಷ್ಟ ನೆರವೇರಬೇಕು ಅಂತ ಬಯಸುವಂಥವ್ರು, ಅದು ಇಂಥದ್ದೇ ಇಷ್ಟ ಅನ್ನೋದು ಇಲ್ಲ, ನಿಮ್ಮ ಮನಸ್ಸಿನಲ್ಲಿ ನಿಮಗೆ ದಕ್ಕೋ ಅಂಥ ಇಷ್ಟ ಆಗಿರಬೇಕು, ಅದು ನಮ್ಮ ಕೈಗೆ ಎಟ್ಕೋಂಥ ಇಷ್ಟಾರ್ಥ ಆಗಿರಬೇಕು. ಅಂಥ ಇಷ್ಟಾರ್ಥಗಳು ನೆರವೇರಬೇಕು ಅಂತ ಬಯಸೋವಂಥವ್ರು, ಉದಾಹರಣೆಗೆ ಒಂದು ಒಳ್ಳೆ ಗೌರ್ಮೆಂಟ್ ಜಾಬು ಸಿಗಬೇಕು ಅಂತ ಬಯಸ್ತಾ ಇರೋರು, ಅಥವಾ ಒಂದು ಒಳ್ಳೆ ಕಂಪನಿಯಲ್ಲಿ ನಮಗೆ ನಾವು ಅಂದ್ಕೊಂಡಿರುವಂಥ ಹುದ್ದೆ ಸಿಗಬೇಕು ಅಂತ ಬಯಸೋವಂಥವ್ರು, ಅಥವಾ ಯಾವುದೋ ಒಂದು ಕೋರ್ಟು ಕಚೇರಿ ಕೆಲಸಗಳಲ್ಲಿ ಅಡೆತಡೆಗಳಾಗ್ಬಿಟ್ಟಿದೆ, ಅದರಿಂದ ನಾನು ಪಾರಾಗಲೇಬೇಕು ಅಂತ ಬಯಸ್ತಾ ಇರೋವಂಥವ್ರು, ಅಥವಾ ನನಗೆ ಈ ರೀತಿ ಸಾಲ ಇದೆ, ಆ ಸಾಲದಿಂದ ನಾನು ಮುಕ್ತಿ ಬಂದರೆ ಸಾಕು ಅಂತ ಬಯಸ್ತಾ ಇರೋವಂಥವ್ರು, ಅಥವಾ ನೀವು ಇಷ್ಟಪಟ್ಟಂತಹ ಒಂದು ಒಳ್ಳೆ ರೀತಿಯಲ್ಲಿ ಮದುವೆ ಆಗಬೇಕು ಅಂತ ಆಸೆ ಪಡ್ತಾ ಇರ್ತೀರ, ಆ ರೀತಿ ಮದುವೆ ಆಗಬೇಕು ಅಂತ ಆಸೆ ಪಡೋವಂಥವ್ರು ಇರ್ಬೋದು, ಅಥವಾ ನಿಮ್ಮ ಗಂಡ ನಿಮ್ಮ ಮಾತನ್ನು ಕೇಳೋವಂಥದ್ದು, ಅಥವಾ ನಿಮ್ಮ ಹೆಂಡತಿ ನಿಮ್ಮ ಮಾತನ್ನು ಕೇಳೋ ಅಂಥದ್ದು. ಈ ರೀತಿ ನಿಮ್ಮ ಇಷ್ಟಾರ್ಥಗಳು ನನಗೆ ಇಂಥ ಇಷ್ಟ ನೆರವೇರಲೇಬೇಕು ಅಂತ ನಿಮ್ಮ ಮನಸ್ಸು ಬಯಸ್ತಿರೋ ಅಂತಹ ಇಷ್ಟಾರ್ಥ ನೆರವೇರೋದಕ್ಕೋಸ್ಕರ ನೀವು ಮಾಡ್ಕೊಳ್ಳೋ ಅಂಥ ಒಂದು ತಾಂತ್ರಿಕ ಪ್ರಯೋಗ. ಅದರಲ್ಲೂ ಈ ಶ್ರಾವಣ ಮಾಸದ ಬುಧವಾರದ ಸಮಯಗಳಲ್ಲಿ, ಇನ್ನೇನು ಭಾದ್ರಪದ ಮಾಸ ಬರ್ತಾ ಇದೆ, ಗೌರಿ ಗಣೇಶನ ಹಬ್ಬ ಕೂಡ ಬರ್ತಾ ಇರೋದ್ರಿಂದ ನೀವು ಗಣಪತಿಯ ಅನುಗ್ರಹದಲ್ಲಿ ನೀವು ಇದನ್ನು ಮಾಡ್ಕೊಬೇಕಾಗುತ್ತೆ. ಇದನ್ನು ನೀವು ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಂದರೆ, ಒಂದು ವೈಟ್ ಪೇಪರ್ನ ನೀವು ತೊಗೊಬೇಕಾಗುತ್ತೆ. ಆ ವೈಟ್ ಪೇಪರ್ ಮೇಲೆ ನಿಮ್ಮ ಹೆಸರನ್ನು ಬರೆದು, ಅದ್ರ ಮೇಲೆ ನಿಮ್ಮ ಯಾವ ಆಸೆ ನೆರವೇರಬೇಕು ಅಂತ ಬಯಸ್ತಾ ಇದ್ದೀರಾ, ಉದ್ಯೋಗ ಬೇಕಾ, ಮದುವೆ ಬೇಕಾ, ಸಂತಾನ ಬೇಕಾ, ನಿಮ್ಮ ಯಾವ ಇಷ್ಟಾರ್ಥ ನೆರವೇರಬೇಕು ಅಂತ ಆಸೆ ಪಡ್ತೀರೋ ಅದನ್ನು ಅಲ್ಲಿ ಕೆಂಪು ಬಣ್ಣದಿಂದ ನೀವು, ಅಂದರೆ ಕೆಂಪು ಬಣ್ಣದ ಪೆನ್ನಿನಿಂದ ನೀವು ಅದನ್ನು ಬರೆದು, ನಿಮ್ಮ ಹೆಸರನ್ನು ಕೂಡ ಕೆಂಪು ಪೆನ್ನಿನ ಬಣ್ಣದಿಂದನೇ ಬರೆದು ಅದನ್ನು ಸುರುಳಿ ಆಕಾರವಾಗಿ ಸುತ್ತಿ, ಅದನ್ನು ನೀವು ಒಂದು ಜೇನುತುಪ್ಪದ ಬಾಟಲನ್ನು ಒಳಗಡೆ ನೀವು ಸುತ್ತಿರೋಂಥ ಸುರುಳಿಯಾಗಿ ಸುತ್ತಿರೋಂಥ ಚೀಟಿನ ಆ ಜೇನುತುಪ್ಪದ ಬಾಟ್ಲು ತುಂಬ ನೀವು ಒಂದು ಚಿಕ್ಕ ಡಬ್ಬಿ ಒಳಗಡೆ ಅದನ್ನು ಹಾಕಿ, ಆ ಜೇನುತುಪ್ಪದ ಡಬ್ಬನ ಮುಚ್ಚಳದಿಂದ ಮುಚ್ಚಿ, ಅದನ್ನು ನೀವು ಯಾವುದಾದರೂ ಗಣಪತಿ ದೇವಸ್ಥಾನದಲ್ಲಿ ಹೋಗಿ ಅದನ್ನು ಇಟ್ಟು ಬರೋ ಅಂಥದ್ದನ್ನು ನೀವು ಮಾಡಿದಾಗ ಖಂಡಿತವಾಗ್ಲೂ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಇದನ್ನು ನೀವು ಒಂದು 3 ಬುಧವಾರ ನೀವು ಮಾಡ್ಬೋದು, ಅಥವಾ ಒಂದು ಬುಧವಾರನೂ ಮಾಡಿದ್ರೆ ಆಗುತ್ತೆ. ಆದರೆ ಅತಿ ಶೀಘ್ರವಾಗಿ ಆಗಬೇಕು ಅಂತ ಬಯಸೋವಂಥವ್ರು ಒಂದು 4 ಬುಧವಾರದ ಸಮಯದಲ್ಲಿ ನೀವು ಇದನ್ನು ಮಾಡ್ತಾ ಬಂದಿದ್ದೆ ಆದರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನಲ್ಲಿರೋ ಇಷ್ಟಾರ್ಥ ಅದು ಯಾವುದೇ ಇದ್ದರೂ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನನಗೆ ಗೊತ್ತಿರೋ ಅಂಥ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಯಾರಿಗೆ ಅಗತ್ಯ ಇದೆಯೋ ಅದನ್ನು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ತಿಳಿಸ್ತಿದ್ದೀನಿ. ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.